ಹೊರಗ್ ಬಂದಿದೀವಿ. ಈಗಾದ್ರೂ ನಿನ್ ಜಡೆ ಕಟ್ಕೊಳಮ್ಮ, ನೋಡ್ದವ್ರು ಏನ್ ಅನ್ಕೊಳ್ತಾರೆ? ಯಾರನ್ನ ಏನನ್ನ ಅನ್ಕೊಳ್ಳಿ, ನನಗೆ ಸಪತ ಅಂದ್ರೆ ಸಪತ ಆಟೆಯ. ಅಮ್ಮ, ನೀನ್ ಇದನ್ನ ಇಷ್ಟೊಂದ್ ಸೀರಿಯಸ್ ಆಗಿ ತಗೊಂಡಿದ್ಯಾ? ಇಲ್ಲ ಮತ್ತೆ, ಇಲ್ಲಾಂದ್ರೆ ನನ್ನ ಜೋಕರ್ ಅನ್ಕೊಂಡ್ಬಿಡ್ತಾರೆ. ಬಾ. ಯಾರ್ದೆ ಫೋನು? ಯಾವ್ದೋ ಕಂಪನಿ ಕಾಲ್ ಅಮ್ಮ. ನಿನ್ ಗಂಡ ಏನಾರ ಫೋನ್ ಮಾಡಿರ್ಬೇಕು, ತೆಗೆದ್ ಮಾತಾಡು. ಕಂಪನಿ ನಂಬರ್ ಇಂದ ನನ್ ಗಂಡ ಯಾಕಮ್ಮ ಫೋನ್ ಮಾಡ್ತಾನೆ? ತೆಗೆದ್ ಮಾತಾಡೆ. ಹಲೋ ಚಿನ್ನ, ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ? ಅಯ್ಯೋ ರೀ, ನೀವಾ? ರೀ, ಮಿಸ್ ಆಗಿ ಕಾಲ್ ಕಟ್ ಮಾಡ್ಬಿಟ್ಟೆ ರೀ. ಕೊಡೆ ಇಲ್ಲಿ. ಏನಪ್ಪ ಅಭಿ, ಇಂಥ ಕೆಲಸ ಮಾಡ್ಬಿಟ್ಟೆ? ಯಾಕತ್ತೆ, ಏನಾಯ್ತು? ಏನಪ್ಪ ಅಭಿ, ಏನಾರ ಮಾಡುವಾಗ ಒಂದ್ ಮಾತು ಹೇಳ್ಬೇಕು ತಾನೆ. ನಮಗ್ ಗೊತ್ತಿಲ್ದಂಗೆ ಆ ಶಿವರಾಜಿಗೆ ಏನೇನೋ ಮಾಡ್ಬಿಟ್ಟಿದ್ಯಾ. ಮಾಡ್ದೆ ಒಂದೇ ಸಲ ಆ ಜೀವ ಹೋಗಂಗ್ ಮಾಡ್ಬೇಕು ತಾನೆ. ಶಿವರಾಜು ಬದುಕೊಂಡ್ಬಿಟ್ಟವನೆ. ಮಗನೇ, ಅಪ್ಪ, ಮಗನೇ ಇಂದ್ರ, ಅಳ್ಬೇಡಪ್ಪ, ಸಮಾಧಾನ ಮಾಡ್ಕೊ. ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಮಗನೇ? ಎಂಥ ಸ್ಥಿತಿ ಅನ್ಕೊಂಡ್ಬಿಟ್ಟಲ್ಲೋ. ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಿನ್ನನ್ನು ಈ ರೀತಿ ನೋಡೋದಕ್ಕೆ ನನಗೆ ತುಂಬ ಸಂಕಟ ಆಗ್ತಾ ಇದೆ ಮಗನೇ. ಏನು ಯೋಚನೆ ಮಾಡಬೇಡ ಮಗನೇ. ನಿಮ್ಮಪ್ಪ, ನಾನು ನಂಜಪ್ಪ ಇದ್ದೀನಿ. ಆ ದೇವ್ರ ಜೊತೆಗೆ ಬೇಕಾದ್ರೆ ಹೋರಾಟ ಮಾಡಿ ಖಂಡಿತ ನಿನ್ನನ್ನು ಕಾಪಾಡ್ತೀನಿ. ನಿನ್ನನ್ನು ಹೊರಗಡೆ ಕರ್ಕೊಂಡು ಬರ್ತೀನಿ ಮಗನೇ. ನಂಜಪ್ಪರೇ, ನಿಮ್ಮ ಸೊಸೆನೇ ನಿಮ್ಮಿಂದ ಒಪ್ಸಕ್ಕಾಗಿಲ್ಲ, ಇನ್ನು ದೇವ್ರ ಜೊತೆ ಹೋರಾಟ ಬೇರೆ ಮಾಡ್ತೀರಾ? ಹೌದು ಮಗನೇ, ಜೊತೆ ಯಾವುದೇ ಕಾರಣಕ್ಕೂ ಈ ಕೇಸನ್ನ ವಾಪಸ್ ತಗೊಳ್ಳಲ್ಲ ಅಂತ ಹಠ ಹಿಡ್ದಿದ್ದಾಳೆ. ನಿನ್ನ ಹೆಂಡ್ತಿನೂ ಕೂಡ ನಿನಗೆ ವಿರುದ್ಧವಾಗೇ ಇದ್ದಾಳೆ. ಮಗನೇ, ಯಾರು ಏನು ಬೇಕಾದ್ರೆ ಮಾತಾಡಲಿ, ನಾನು ಮಾತ್ರ ಸುಮ್ಮನೆ ಇರಲ್ಲ. ನಿನ್ನನ್ನು ಕಾಪಾಡ್ಕೋತೀನಿ ಮಗನೇ. ಇವರೇ ಹೊಸ ಲಾಯರು. ಆ ಲಾಯರ್ ಮೇಡಮ್ ಇದ್ರಲ್ಲ, ಅವ್ರು ಇವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಿದ್ದು. ನೋಡು, ಇವ್ರು ಇದುವರೆಗೂ ಒಂದು ಕೇಸು ಸೋತಿಲ್ಲ ಮಗನೇ. ಅದಕ್ಕೆ ಇವ್ರ ಕೇಸ್ ತಗೊಂಡಿದಾರ. ರೀ ನಂಜಪ್ಪ, ಏನ್ರಿ ನಿಮ್ಮ ಮಗ ಈಗ ಮಾತಾಡ್ತಿದ್ದೇನೆ? ಸರ್, ತಪ್ಪು ತಿಳ್ಕೊಬಿಡಿ. ಅಂದರೆ ನನ್ನ ಮಗ ಹೇಳಿದ್ದು ಇದುವರೆಗೂ ಒಂದು ಕೇಸು ಸೋತಿಲ್ಲ, ಈ ಕೇಸು ಗೆಲ್ಲಕ್ಕೆ ಬಂದಿದ್ದಾರೆ ಅಂತ. ನೀವು ಅಪಾರ್ಥ ಮಾಡ್ಕೋಬೇಡಿ ಸರ್. ಮಗನೇ, ಈ ಲಾಯರು ಖಂಡಿತ ನಿನ್ನ ಆಚೆ ಕರ್ಕೊಂಡು ಬಂದೇ ಬರ್ತಾರೆ ಕಣೋ. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ. ನಾನು ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ. ನಂಜಪ್ಪರೇ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಿಮ್ಮ ಮಗ ಏನಾದರೂ ಉಲ್ಟಾ ಗಿಲ್ಟ ಹೊಡೆದ್ರೆ ಅದ್ರ ಪರಿಣಾಮ ಚೆನ್ನಾಗಿರೋದಿಲ್ಲ. ಕೋಪ ಮಾಡ್ಕೋಬೇಡಿ ಸರ್. ನನ್ನ ಮಗ ಏನೋ ದುಃಖದಲ್ಲಾಗಿ ಮಾತಾಡ್ತಿದ್ದಾನೆ. ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಅವನನ್ನು ಕ್ಷಮಿಸ್ಬಿಡಿ. ಮಗನೇ, ನಿನ್ನ ಕೈ ಮುಗಿತೀನೋ, ಹೀಗೆಲ್ಲ ಮಾತಾಡ್ಬಿಡ ಕಣಪ್ಪ. ಈ ಲಾಯರ್ ಸಾಹೇಬ್ರನ್ನ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈ ಲಾಯರ್ ಸಾಹೇಬ್ರು ನಮ್ಮನ್ನು ಕೈ ಬಿಟ್ರೆ ನಮ್ಮ ಕೈ ಹಿಡಿಯೋರು ಇನ್ಯಾರೂ ಇಲ್ಲ ಮಗನೇ. ಮಗನೇ, ಸುಮ್ಮನೆ ಆ ಲಾಯರ್ ಸಾಹೇಬ್ರು ಹೇಳ್ದಂಗೆ ಕೇಳೋ. ಲಾಯರ್ ಸಾಹೇಬ್ರೆ, ನೀವು ಹೇಳಿ. ನೋಡಿಂದ್ರ, ಶಿವಣ್ಣ ನಿಮ್ಮ ಮೇಲೆ ಹಲ್ಲೆ ಮಾಡ್ದ. ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ವಾಪಸ್ ನೀನು ಅವನ ಮೇಲೆ ಹಲ್ಲೆ ಮಾಡಿದೆ. ಅದಕ್ಕೆ ಅವ್ನು ಮೂರ್ಛೆ ಹೋದ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ತಪ್ಪಿರೋದು ಅಭಿದು. ಅವನು ಶಿವಣ್ಣನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಹಾಗಾಗಿ ಅವನ ಮೇಲೆ ಕೇಸ್ ಆಗುತ್ತೆ, ಅವನು ಜೈಲ್ಗೆ ಹೋಗ್ತಾನೆ. ಅದು ಹೆಂಗಾಗುತ್ತೆ ಸರ್? ನಾನು ಶಿವರಾಜಿಗೆ ಹೊಡೆದಿದ್ದಕ್ಕೆ
ಅವನು ಸಾಯ್ದೇ ಇರ್ಬೋದು. ಆದರೆ ಆ ಕ್ಷಣದಲ್ಲಿ ನಾನು ಅವನ್ನ ಆಸ್ಪತ್ರೆಗೆ ಸೇರಿಸ್ಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಆ ಕಳ್ಳಂಗೆ ಒಪ್ಪಿಸಿ ನಾನು ಅಲ್ಲಿಂದ ಪರಾರಿ ಆಗ್ಬಿಟ್ಟೆ. ಇದೇನು ಸರಿನಾ ಸರ್? ಸರಿ ತಪ್ಪು ಅಂತ ಹೇಳೋದಕ್ಕೆ ನೀನು ಹೇಳಿದ್ದು ಯಾವ ವಿಚಾರನೂ ಅಲ್ಲಿ ನಡೆದಿಲ್ಲ. ನಿನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀನೇನು ಮಾಡಿಲ್ಲ. ಇದಕ್ಕೆಲ್ಲ ಅಭಿನೇ ಕಾರಣ. ಅಭಿ ಈ ಕೇಸಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಈ ವಿಷಯನ ಇಟ್ಕೊಂಡು ಕೋರ್ಟ್ನಲ್ಲಿ ವಾದ ಮಾಡಿ ಅಭಿ ಮೇಲೆ ಈ ಕೇಸ್ನ ತಿರುಗಿಸ್ತೀನಿ. ಇದರಲ್ಲಿ ಇನ್ಸ್ಪೆಕ್ಟರ್ ದ್ರೋಣನೂ ಇನ್ವಾಲ್ವ್ ಆಗಿದ್ದೇನೆ ಅಂತ ಅವ್ರ ಮೇಲೂ ಕೇಸ್ ಬೀಳೋ ಥರ ಮಾಡ್ತೀನಿ. ನೀನು ಬರೀ ನನಗೇನು ಗೊತ್ತಿಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಮಗನೇ ಮಗನೇ, ಹ್ಞೂ ಅಂತ ಒಪ್ಕೊಳ್ಳೋ. ಅಲ್ಲಪ್ಪ, ಅದು ಇಲ್ಲ ಅಂತ ಹೇಳ್ಬೇಡ ಕಣೋ. ನೀನು ಹುಟ್ಟಿದಾಗಿಂದ ಯಾವತ್ತೂ ನೀನು ಬಿಟ್ಟಿದ್ದವನೇ ಅಲ್ಲ. ನೀನಿಲ್ಲಿ ಜೈಲು ಸೇರಿದಾಗಿಂದ ಒಂದು ತುತ್ತು ಅನ್ನನೂ ಹೊಟ್ಟೆಗೆ ಸೇರ್ತಿಲ್ಲ ಮಗನೇ. ನನಗೂ ವಯಸ್ಸಾಗ್ತಾ ಬಂತು. ಇರೋ ಮಗ ಜೈಲು ಪಾಲಾದ್ರೆ ಮುಂದೆ ಏನೋ ಗತಿ. ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ ಮಗನೇ. ಹ್ಞೂ ಅಂತ ಒಪ್ಕೋ. ಅಪ್ಪ ಅಮ್ಮ ಸಾಯೋ ಕಾಲದಾಗ ಜೊತೆಲಿರ್ಬೇಕು ಅನ್ನೋ ಆಸೆ ಇಲ್ವೇನೋ ಮಗನೇ? ದಮ್ಮಯ್ಯ ಅಂತೀನಿ, ಒಪ್ಪುಗಳು ಮಗನೇ. ಸರಿಯಪ್ಪ. ಲಾಯರ್ ಸಾಹೇಬ್ರೆ, ನನ್ನ ಮಗ ಹ್ಞೂ ಅಂದ್ಬಿಟ್ಟ, ಒಪ್ಕೊಂಡ್ಬಿಟ್ಟ. ನೋಡಿ, ಇನ್ಮೇಲೆ ಅವನು ನೀವು ಹೇಳ್ದಂಗೆ ಕೇಳ್ತಾನೆ. ಇನ್ಮೇಲೆ ಅವನ್ನ ಯಾರು ಸೋಲ್ಸಕ್ಕೂ ಆಗಲ್ಲ. ಮಗನೇ, ಗೆಲುವು ನಮ್ದೇ ಕಣೋ. ನೋಡು, ಇಷ್ಟರಲ್ಲಿ ನೀನು ಆಚೆ ಬರ್ತೀಯ, ನೋಡ್ತಾ ಇರು. ಏಯ್, ಟೈಮ್ ಆಯ್ತು, ಬನ್ನಿ. ಆಯ್ತು ಸರ್. ಮಗನೇ, ಏನು ಯೋಚನೆ ಮಾಡಬೇಡ. ಖಂಡಿತ ಆಚೆ ಬಂದೇ ಬರ್ತೀವ. ಎಲ್ಲ ಒಳ್ಳೇದಾಗತ್ತೆ. ನೀನು ಅಷ್ಟೇ ಅಪ್ಪ. ಹೊತ್ತೊತ್ತಿಗೆ ಊಟ ಮಾಡು. ಊಟ ಯಾವತ್ತೂ ತಪ್ಪಿಸ್ಬೇಡ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಆಯ್ತು ಮಗನೇ.